ಇವತ್ತು ಸಂಜೆ 6:05 ತನಕ ಅಮಾವಾಸ್ಯೆ. ಈ ಸಂದರ್ಭದಲ್ಲಿ ಸ್ನಾನ, ದಾನ ಮತ್ತು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅನ್ನೋದು ನಂಬಿಕೆ. ಪೂರ್ವಜರಿಗೆ ತರ್ಪಣ ಬಿಡ್ತಾರೆ, ಪಿಂಡದಾನವನ್ನು ಸಹ ಮಾಡ್ತಾರೆ. ಪಿತೃಚಾಲೀಸ ಪಠಿಸಿದರೆ ಪಿತೃದೋಷ ಪರಿಹಾರ ಆಗುತ್ತೆ ಅಂತ. ಅದೇನಂದರೆ ಅಲ್ಲೇ ಮಾಡಬೇಕು ಅಂತಲ್ಲ, ಒಟ್ಟಾರೆ ನಂಬಿಕೆಯನ್ನು ಹೇಳ್ತಾ ಇರೋದು. ಈ ಮೌನಿ ಅಮಾವಾಸ್ಯೆ ಶ್ರದ್ಧೆ ಇದ್ದದ್ದು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂತ. ನಿಮ್ಮ ಹತ್ತಿರದ ಪುಣ್ಯಕ್ಷೇತ್ರ, ನಿಮ್ಮ ಮನೆ ದೇವರು, ಎಲ್ಲೋ ಒಂದು ಕಡೆ ಸ್ನಾನ ಮಾಡಿದ್ರು ಒಳ್ಳೆಯದು ಅಂತ, ಪುಣ್ಯಪ್ರಾಪ್ತಿ ಅನ್ನೋದು ನಂಬಿಕೆ. ಅವತ್ತು ಮೌನವಾಗಿ, ಅಂದರೆ ಯಾರ ಜೊತೆಗೂ ಮಾತಾಡಿದ್ರೆ ಇಡೀ ದಿನ ಮೌನ ಸಾಧನೆ ಮಾಡಬೇಕು, ಧ್ಯಾನ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಆದ್ದರಿಂದ ಇದನ್ನು ಮೌನಿ ಅಮಾವಾಸ್ಯೆ ಅಂತ ಕರೆಯೋದು. ಮೌನಿ ಅಮಾವಾಸ್ಯೆ ಬಂದಾಗಲೇ ಮಹಾಕುಂಭ ಮೇಳ ನಡೀತಾ ಇದ್ದು ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಿಬಿಟ್ರೆ ಇನ್ನೂ ಹೆಚ್ಚಿನ ಪುಣ್ಯ ಅಲ್ಲ ಅನ್ನೋದು ನಂಬಿಕೆ. ಭಕ್ತಿ ಸೋಜಿಗ ಅನ್ನೋದು ಇದಕ್ಕೆ. ಪುಷ್ಯ ಮಾಸ ಮುಗಿದು ಮಾಘ ಮಾಸದ ಆರಂಭದ ದಿನ. ಅಮಾವಾಸ್ಯೆ ನಿನ್ನೆ ಸಂಜೆ 7:00 ಶುರುವಾಗುತ್ತೆ. ಇವತ್ತು ಸಂಜೆ 6:05 ತನಕ ಇದೆ. ಬಟ್ ಮಾಸ ಬದಲಾಗೋದು, ಪುಷ್ಯ ಮಾಸ ಮುಗಿದು ಮಾಘ ಮಾಸ ಆರಂಭಗೊಳ್ಳೋದು ಬೆಳಗಿನ ಜಾವ 3:47. 3:47. ಆ ಸಂದರ್ಭದಲ್ಲಿ ಗಂಗಾ ನದಿಯ ನೀರು ಅಮೃತ. ಆ ಸಂದರ್ಭದಲ್ಲಿ ನದಿಯಲ್ಲಿ ಮುಳುಗಿ ಹಾಕಿದ್ರೆ ಸಕಲ ಪಾಪ ಪರಿಹಾರ ಅನ್ನೋದು ನಂಬಿಕೆ. ಮೋಕ್ಷ ಪ್ರಾಪ್ತಿ ಆಗಿಬಿಡುತ್ತೆ. ಈ ಭೂಮಿಯ ಮೇಲೆ ಇನ್ನೊಂದು ಸಲ ಹುಟ್ಟೋದಿಲ್ಲ. ಸದಾಕಾಲ ಮೋಕ್ಷದಲ್ಲಿ ಮನುಷ್ಯ ಬದುಕ್ತಾನೆ. ಆ ಕಾರಣಕ್ಕಾಗಿ ಈ ಮೌನಿ ಅಮಾವಾಸ್ಯೆ ಶುಭಕರ ಅನ್ನೋದು ನಂಬಿಕೆ. ಆ ಶುಭಕರ ಅಮಾವಾಸ್ಯೆಯಲ್ಲಿ ಸ್ನಾನ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಬಂದಂಥವರು 10 ಕೋಟಿ ಜನ. ಸ್ನಾನ ಮಾಡಿದವರು 3,40,00,000 ಜನ. 3,40,00,000. ನಿಮಗೊಂದ್ಸಲ ಮ್ಯಾಪ್ನಲ್ಲಿ ತೋರಿಸಿದ್ರೆ ಇನ್ನಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ಮ್ಯಾಪ್ನಲ್ಲಿ ನೋಡೋಣ ತ್ರಿವೇಣಿ ಸಂಗಮ ಹೆಂಗಿದೆ. ತ್ರಿವೇಣಿ ಸಂಗಮ ಅಂದ್ರೇನು? ಯಮುನೆ ಬಂದು ಗಂಗೆಗೆ ಸೇರಿಕೊಳ್ತಾಳೆ. 2 ನದಿಗಳ ಸಂಗಮ ಆತು. ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ. 3 ನದಿಗಳ ಸಂಗಮ ಇದು ಅಂತ. ಈ ಸರಸ್ವತಿ ನದಿಯ ಅಸ್ತಿತ್ವ ಕೇವಲ ವೈದಿಕರ ಮೂಢನಂಬಿಕೆ ಅನ್ನುವಂಗೆ ನೋಡಲಾಗ್ತಾ ಇತ್ತು. ಸೈಂಟಿಫಿಕ್ ಎವಿಡೆನ್ಸ್ ಇದಾವೆ. ಈಗ ಸರಸ್ವತಿ ಹೌದು, ನದಿ ಹರಿತಾ ಇದ್ದದ್ದು ನಿಜ, ಗುಪ್ತಗಾಮಿನಿಯಾಗಿರುವುದು ನಿಜ ಅಂತ. ಇದು ಗಂಗಾ ನದಿ. ಇಲ್ಲಿಂದ ಯಮುನಾ ನದಿ ಇಲ್ಲಿ ಬಂದು ಸೇರಿಕೊಳ್ಳೋದು. ಇದು ತ್ರಿವೇಣಿ ಸಂಗಮ. ಇಲ್ಲೇ ಸ್ನಾನ ಮಾಡಬೇಕು ಅನ್ನೋದು ನಂಬಿಕೆ. ಇಲ್ಲೇ ಸ್ನಾನ ಮಾಡಬೇಕು ಅಂತ. ಎಸ್, ಇದು ಗೂಗಲ್ ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಯಮುನಾ ನದಿ, ಗಂಗಾ ನದಿ. ಎಸ್, ಗಂಗೆ ಯಮುನೆ ಎರಡೂ ಬಂದು ಸೇರಿದಾಗ ತ್ರಿವೇಣಿ ಸಂಗಮ. ಈ ಜಾಗದ ಉದ್ದಕ್ಕೂ ಸ್ನಾನ ಘಟ್ಟಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಇದಷ್ಟು ವ್ಯವಸ್ಥೆ. ಇದಷ್ಟು ವ್ಯವಸ್ಥೆ. ಇಲ್ಲೆಲ್ಲ ಕುಂಭಮೇಳ ನಡೀತಾ ಇರೋದೇ ಇದಷ್ಟು ಪೂರ್ತಿ. ಈ ಸ್ನಾನ ಘಟ್ಟ 14 ಕಿಲೋಮೀಟರ್ ಇದೆಯಂತೆ. 14 ಕಿಲೋಮೀಟರ್ ಇದೆ. ಇಲ್ಲೆಲ್ಲ ಟೆಂಟ್ ಹಾಕಿದಾರಲ್ಲಪ್ಪ. ಇದು ಏನು ಜಾಗ ಅಂದರೆ ನದಿನೇ. ನದಿಯ ಹರಿವು ಕಡಿಮೆ ಇದೆ. ಇಲ್ಲಿ ನೋಡಿ, ನದಿ ಇಷ್ಟು ನದಿ ಹರಿಯೋದು. ಇದು ಪೂರ್ತಿ ಮಳೆಗಾಲದಲ್ಲಿ ನೀರು ತುಂಬಿ ಬಂದಾಗ ಇಷ್ಟು ಹರಿಯೋದು. ಈಗ ನೀರು ಕಡಿಮೆ ಆಗಿರೋದಕ್ಕೆ ನದಿ ಹಿಂದೆ ಹೋಗಿದೆ. ಇಲ್ಲಿ ಕಬ್ಬಿಣದ ಶೀಟ್ಗಳನ್ನು ಹಾಕಿಬಿಟ್ಟಿದ್ದಾರೆ. ಅದರ ಮೇಲೇ ರಸ್ತೆ. ಇಲ್ಲಿ ಅಲ್ಲಲ್ಲಿ ಇನ್ನೊಂದು ಮ್ಯಾಪ್ನಲ್ಲಿ ಇತ್ತು, ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ತಾತ್ಕಾಲಿಕ ಸೇತುವೆಗಳನ್ನು ನೋಡಿದ್ದೇವೆ ನಾವು. ಇದು ಎಸ್, ಇಲ್ಲಿ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ. ಗಂಗೆ, ಇದು ಸಂಗಮ, ಇಲ್ಲಿ ಯಮುನೆ. ಗಂಗೆ, ಯಮುನಾ, ಇದು ತ್ರಿವೇಣಿ ಸಂಗಮ. ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ, ದಾರ್ಗಂಜ್ ರೈಲ್ವೆ ಸ್ಟೇಷನ್ ಇದೆ, ಪ್ರಯಾಗ್ ಜಂಕ್ಷನ್ ಇದೆ, ಅಕ್ಷಯ ವೃಕ್ಷ ಇಲ್ಲಿ ಬರುತ್ತೆ. ಇದು ತ್ರಿವೇಣಿ ಸಂಗಮ. ಇಲ್ಲಿ ಬಂದು ಯಮುನೆ ಮತ್ತು ಗಂಗೆ ಬಂದು ಸೇರುವ ಜಾಗ ತ್ರಿವೇಣಿ ಸಂಗಮ. ಇಲ್ಲಿ ಉದ್ದಕ್ಕೂ ಸ್ನಾನದ ವ್ಯವಸ್ಥೆ ಮಾಡಿದ್ದಾರೆ, ಸ್ನಾನಘಟ್ಟಗಳನ್ನು ಮಾಡಿದ್ದಾರೆ. ಉದ್ದಕ್ಕೂ ಇದೆ. ಇದೆಲ್ಲ ಈಗ ಇದಕ್ಕೋಸ್ಕರ ಕ್ರಿಯೇಟ್ ಮಾಡಿರುವ ಫೆಸಿಲಿಟಿಗಳು. ಇದಕ್ಕೋಸ್ಕರ ಕ್ರಿಯೇಟ್ ಮಾಡಿರುವ ಫೆಸಿಲಿಟಿಗಳು ಇವೆಲ್ಲ. ಅಂದರೆ
ನಿಮಗೆ 12,000 ಚಿಲ್ಲರೆ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮಹಾಕುಂಭಕ್ಕಾಗಿ ಮೀಸಲಾಗಿಟ್ಟದ್ದರ ಅದೇನು ಯಾಕೆ ಮೀಸಲಾಗಿಟ್ಟರು ಅಂದರೆ ಈ ಅಷ್ಟು ಫೆಸಿಲಿಟಿಗಳನ್ನು ಕ್ರಿಯೇಟ್ ಮಾಡೋದಕ್ಕೆ. ನೆನಪಿರಲಿ, 10,000 ಏಜೆನ್ಸಿಗಳ ಕೆಲಸ ಮಾಡ್ತಾ ಇದ್ದಾವೆ ಇದನ್ನು. 10,000 ಏಜೆನ್ಸಿಗಳು. ನಾವು ಭಾರತೀಯರು ಹೆಂಗೋ ನಂಬ್ತೀವಿ ರೀ ಇಂಥದ್ದೊಂದು ಆಗತ್ತೆ ಅಂತ. ಪ್ರಪಂಚದಲ್ಲಿ ಬೇರೆ ಯಾರಿಗಾದರೂ ಹೇಳಿದ್ರೆ ಸುಳ್ಳು ಹೇಳ್ತಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಒಂದು ಊರಿನ ಒಂದು ಕಡೆ ಒಂದು ಜಾಗದಲ್ಲಿ 10 ಕೋಟಿ ಜನ ಒಂದೇ ದಿವಸ ಎಲ್ಲರೂ ಸೇರೋದಕ್ಕೆ ಸಾಧ್ಯನ ಅನ್ಕೋತಾರೆ ಪ್ರಪಂಚದ ಬೇರೆ ದೇಶಗಳಲ್ಲಿ. ಬಟ್ ಸಾಧ್ಯ, ಅದು ಭಾರತದಲ್ಲಿ ಸಾಧ್ಯ. ಅದು ಭಾರತದ ಶ್ರದ್ಧೆ ಅದನ್ನು ಸಾಧ್ಯವಾಗಿಸುತ್ತೆ. ನೋಡ್ತಾ ಇದ್ದೀರಿ ಮ್ಯಾಪ್ನಲ್ಲಿ ಕಾಲು ತುಳಿತ ಆಗಿರೋದು ತ್ರಿವೇಣಿ ಸಂಗಮ ಏನು ತೋರಿಸಿದ್ವಲ್ಲ ನಿಮಗೆ ಆ ಮ್ಯಾಪ್ನಲ್ಲಿ. ತ್ರಿವೇಣಿ ಸಂಗಮದಿಂದ 1 ಕಿಲೋಮೀಟರ್ ದೂರದಲ್ಲಿ, ನದಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ಇಷ್ಟು ಕಾಲು ತುಳಿತ ಆಗಿರೋದು. 2 ಗಂಟೆಗದಾಯಿತು. ಸಿ, ವಾಟ್ ಎವರ್ ಪಾಲಿಟಿಕ್ಸ್ ಈಸ್ ಅಪಾರ್ಟ್, ಉತ್ತರ ಪ್ರದೇಶ ಸರ್ಕಾರ ಇಲ್ಲಿ ಫೆಸಿಲಿಟಿಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಕೈಗೊಂಡ ಕ್ರಮಗಳಿದಾವಲ್ಲ, ಅದು ಅನ್ಬಿಲೀವೇಬಲ್. ಅಂದರೆ ಈ ಸ್ಕೇಲ್ನಲ್ಲೂ ಮಾಡಬಹುದಾ ಇದನ್ನು ಅಂತ. 1.5 ಲಕ್ಷ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಜನ ಇದ್ದಾರೆ. ಅವರು 1.5 ತಿಂಗಳಿಲ್ಲಿ ಇರ್ತಾರಲ್ಲ, ಅವರ ಮಕ್ಕಳದು ಅಂದರೆ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಬಂದುಬಿಟ್ಟಿರ್ತಾರೆ ಮಕ್ಕಳನ್ನ ಕರ್ಕೊಂಡು. ಅವ್ರಿಗೋಸ್ಕರ ಮನೆಗಳನ್ನು, ತಾತ್ಕಾಲಿಕವಾದ ಮನೆಗಳು ಮತ್ತು ಅವರ ಮಕ್ಕಳಿಗೋಸ್ಕರ ತಾತ್ಕಾಲಿಕವಾದ ಶಾಲೆಗಳು. ದೇ ಹ್ಯಾವ್ ಗಾನ್ ಟು ದಿಸ್ ಡಿಟೇಲ್. ಆ ಡಿಟೇಲ್ಸಿಗೆ ಹೋಗಿದ್ದಾರೆ. ಈಗ ಇದೇನು ಟೋಟಲ್ ಮಹಾಕುಂಭಮೇಳ ನಡೀತಾ ಇರುವ ಜಾಗ ಇದೆಯಲ್ಲ, ಈ ಪ್ರದೇಶವನ್ನು ಮಹಾಕುಂಭಮೇಳ ನಡೆಯುವ ತನಕ ಒಂದು ಜಿಲ್ಲೆ ಅಂತ ಘೋಷಣೆ ಮಾಡಲಾಗಿದೆ. ಮಹಾಕುಂಭ ಜಿಲ್ಲೆ ಇದು. ಈ ಜಿಲ್ಲೆಗೆ ಒಬ್ಬ DC, ಈ ಜಿಲ್ಲೆಗೆ SP. ಒಂದು ಪೂರ್ಣ ಪ್ರಮಾಣದ ಜಿಲ್ಲೆಗೆ ಏನೇನು ವ್ಯವಸ್ಥೆಗಳು ಬೇಕಲ್ಲ, ಜಿಲ್ಲಾಡಳಿತದ ವ್ಯವಸ್ಥೆಗಳು, ಅವೆಲ್ಲವನ್ನೂ ಮಹಾಕುಂಭ ಜಿಲ್ಲೆಗೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.